ಇನ್ನು ರಾಜಕೀಯ ಸುದ್ದಿಯತ್ತ ಗಮನ ಹರಿಸೋದಾದ್ರೆ ಅಧಿವೇಶನದ ಮಧ್ಯೆಯೂ ಕೂಡ ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್. ಮಾಜಿ ಶಾಸಕ ಫಿರೋಜ್ ಸೇಠ್ ಮನೆಯಲ್ಲಿ ನಿನ್ನೆ ನಡೆದಂತಹ ಡಿನ್ನರ್ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಸಚಿವರುಗಳು ಶಾಸಕರು ಭಾಗಿಯಾಗಿದ್ರು. ನಿನ್ನೆ ರಾತ್ರಿ ನಡೆದಂತಹ ಡಿನ್ನರ್ ಮೀಟಿಂಗ್. ಆದರೆ ಆ ಮೀಟಿಂಗ್ನಲ್ಲಿ ಡಿಸಿಎಂ ಡಿಕೆ ಭಾಗವಹಿಸಿರಲಿಲ್ಲ, ಗೈರಾಗಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಬ್ರೇಕ್ಫಾಸ್ಟ್ ಮೀಟಿಂಗ್, ಡಿನ್ನರ್ ಮೀಟಿಂಗ್ ಕಾಂಗ್ರೆಸ್ನಲ್ಲಿ ಮಾಮೂಲು ಅನ್ನೋ ಅಂತ ರೀತಿಯಲ್ಲಿ ಆಗ್ಬಿಟ್ಟಿದೆ. ಈಗ ಅಧಿವೇಶನದ ಮಧ್ಯೆಯೂ ನಡೆದಂತಹ ಡಿನ್ನರ್ ಪಾಲಿಟಿಕ್ಸ್ ಇದು. ಸಿಎಂ ಆದಿಯಾಗಿ ಸಚಿವರುಗಳು ಶಾಸಕರು ಭಾಗಿಯಾಗಿದ್ದಂತಹ ಈ ಡಿನ್ನರ್ ಮೀಟಿಂಗ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಗೈರಾಗಿದ್ರು, ಭಾಗಿಯಾಗಿರಲಿಲ್ಲ. ಈ ಮೀಟಿಂಗ್ ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ. ಏನ್ ಚರ್ಚೆಯಾಗಿದೆ, ಏನ್ ಸಮಾಲೋಚನೆಯಾಗಿದೆ, ಏನ್ ತಂತ್ರಗಾರಿಕೆ ಎನ್ನುವಂತಹ ಕುತೂಹಲ. ನಾಯಕತ್ವ ಬದಲಾವಣೆಯ ಚರ್ಚೆಯ ನಡುವೆ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಅಧಿವೇಶನದಲ್ಲೂ ಕೂಡ ಈ ವಿಚಾರವಾಗಿ ಬಹಳಷ್ಟು ದೊಡ್ಡ ಸಂಚಲನ ಆಗ್ತಲೇ ಇದೆ. ಅಲ್ಲಲ್ಲಿ ಅಂತಹ ಬೆಳವಣಿಗೆಗಳು ಕಂಡು ಬರ್ತಾ ಇದೆ. ಈ ಸಂದರ್ಭದಲ್ಲಿ ಡಿನ್ನರ್ ಮೀಟಿಂಗ್ ಆಗಿದೆ ಅಂತಂದ್ರೆ ನಿನ್ನೆ ರಾತ್ರಿ ನಡೆದಂತಹ ಈ ಮೀಟಿಂಗ್ನಲ್ಲಿ ಭಾಗಿಯಾದವರನ್ನ ಗಮನಿಸ್ತಾ ಹೋದಾಗ ಏನ್ ಮಾತುಕತೆ ಆಗಿದೆ? ಅಹಿಂದ ನಾಯಕರ ಮೀಟಿಂಗ್ ಇದು, ಕುತೂಹಲ ಇದೆ. ಮಾಜಿ ಶಾಸಕ ಫಿರೋಜ್ ಅವರ ಮನೆಯಲ್ಲಿ ನಡೆದಂತಹ ಈ ಮೀಟಿಂಗ್ ಏನಿದೆ ಕುತೂಹಲ ಮೂಡಿಸ್ತಾ ಇದೆ. ಡಿಕೆ ಶಿವಕುಮಾರ್ ಅವರಿಗೂ ಆಹ್ವಾನ ಕೊಟ್ಟಿದ್ವಿ, ಬೇರೆ ಕಾರ್ಯಕ್ರಮ ಇತ್ತು, ಹಾಗಾಗಿ ಡಿಸಿಎಂ ಡಿಕೆ ಅವರು ಬಂದಿಲ್ಲ ಅಂತ ಸಮಜಾಯಿಷಿ ಕೊಟ್ಟಿದ್ದಾರೆ. ಡಿನ್ನರ್ ಸಭೆ ಬಳಿಕ ಮಾಜಿ ಶಾಸಕ ಫಿರೋಜ್ ಸೇಠ್ ಅವರ ಹೇಳಿಕೆ ಇದು. ಸಿಎಂ ಸಿದ್ದರಾಮಯ್ಯನವರಿಗೆ ನಮ್ಮ ಮೇಲೆ ಪ್ರೀತಿ ಇದೆ, ಪ್ರತಿ ವರ್ಷ ಅಧಿವೇಶನದ ವೇಳೆ ಸಿಎಂ ಬರ್ತಾರೆ, ಅದರಂತೆ ಈ ಬಾರಿಯೂ ಬಂದಿದ್ದಾರೆ. ಡಿಕೆಶಿ ಅವರಿಗೂ ಆಹ್ವಾನ ಕೊಟ್ಟಿದ್ವಿ ಅನ್ನೋದು ಫಿರೋಜ್ ಅವರ ಮಾತು. ಚಿಕ್ಕ ಮನೆ, ಒಂದು 20 ಮಂದಿ ಬರ್ಬೋದು. ಎಲ್ಲರಿಗೂ ಹೇಳ್ತೀವಿ, ಪ್ರೀತಿಯಿಂದ ಎಲ್ಲರೂ ಬರ್ತಾರೆ, ಪ್ರತಿ ವರ್ಷ ಬರ್ತಾರೆ. ಅದರಲ್ಲಿ ಯಾವುದು ರಾಜಕಾರಣ ಇರುವುದಿಲ್ಲ. ಮತ್ತು ಇದು ಒಂದೇ ಇಲ್ಲ, ಈಗ ಮುಖ್ಯಮಂತ್ರಿ ಸಾಹೇಬ್ದು ಆಯಿತು, ಈಗ ನೆಕ್ಸ್ಟ್ ಬ್ಯಾಚ್ ಎಲ್ಲ MLAಗಳು 5-10 ಎಲ್ಲರೂ ಫ್ರೆಂಡ್ಸ್, ಹಳೆ ಫ್ರೆಂಡ್ಸ್ಲ ಎಲ್ಲರೂ ಬರ್ತಾರೆ. ಎಲ್ಲರೂ ಬಂತು. ಇಲ್ಲ, ಅವ್ರು ಬೇರೆ ಕಡೆ ಹೋಗ್ಯಾರ, ಕೇಳಿದ್ ನಾನು. ಅವ್ರು ಬೇರೆ ಅವ್ರದ್ದು ಎಲ್ಲ ಅವ್ರು ಇನ್ವಿಟೇಷನ್ ಆಗ್ಬೇಕ್ರಿ. ಎಲ್ಲ ಯಾರಿಗೆ ಇನ್ವಿಟೇಷನ್ ಬೇಡ ನಮಗೆ ಮನೆಗೆ. ಆಲ್ ಆರ್ ವೆಲ್ಕಮ್. ಎಲ್ಲರೂ ಬರ್ತಾರೆ. ಇಲ್ಲೇ ಪಾಲಿಟಿಕ್ಸ್ ಇಲ್ಲ, ಇಲ್ಲೇ ಬಿಟ್ಟು ಎಲ್ಲರ ಕಡೆ ಪಾಲಿಟಿಕ್ಸ್ ಆಗ್ಬೋದು. ಸ್ಪೆಷಲ್ ಊಟ ಜುನ್ಕಾ ರೊಟ್ಟಿ